ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು 1 ಲಕ್ಷ ಫಾಲೋವರ್ಸ್ ಬರ್ರಿ, 1 ಲಕ್ಷ ಪೀಪಲ್ಸ್ ಬರ್ರಿ ನೀವು ಪ್ರೊಟೆಸ್ಟ್ ಮಾಡೋಕ್ಕೆ. ನೋಡ್ರಿ, ಪ್ರೊಟೆಸ್ಟ್ ಅನ್ನೋದು ಮನಸ್ಸಿನಿಂದ ಬರಬೇಕು. ನಾನು ಹೋಗಬೇಕು, ನಾನು ಪ್ರೊಟೆಸ್ಟ್ ಮಾಡಬೇಕು ಅಂತ ಅದನ್ನು ಬಿಟ್ಟು ಭಿಕ್ಷೆ ಬಿಡೋದಲ್ಲ ಅಂದಂಗೆ. ಮತ್ತು ಇನ್ನೊಂದು, ಬಿ ಜೆ ಪಿಯವರನ್ನು, ಯಾರು ಬಿ ಜೆ ಪಿ ಫಾಲೋವರ್ಸ್ ಇದ್ದೀರಲ್ಲ ನೀವು, ಅವ್ರನ್ನ ಫಸ್ಟ್ ನೀವು ಅನ್ಫಾಲೋ ಮಾಡಿರಿ ಅಂತೇಳಿ ಹೇಳಕತ್ತ ನೀವು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಸ್ಪೀಕ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ ನಾಯಕ್. ನಿನ್ನೆ ನಾನು ಈ ಒಂದು ಕಾಕ್ರೋಚ್ ಪಕ್ಷ ಯಾವ ರೀತಿ ಜಿರಳೆ ಥರ ಮಾಡೋ ಕೆಲಸ ಮಾಡಕತ್ತೈತೆ ಅಂತ ಹೇಳಿ ನಿಮಗೆ ನಾನು ಹೇಳಿದ್ದೆ. ಮತ್ತು ಇವತ್ತು ಯಾರ ಒಂದು ವಿಷಯ ಸಲುವಾಗಿ ಈ ಒಂದು ಪ್ರೊಟೆಸ್ಟ್ ಇಷ್ಟು ಇಷ್ಟು ಬೃಹತ್ ಆಕಾರ ಪಡೆದೈತಲ್ಲ, ಇಲ್ಲಿ ಸೋನಮ್ ವಾಂಗ್ಚು ಅವರ ಮುಖ್ಯ ಒಂದು ಆ ಒಬ್ಬ ವ್ಯಕ್ತಿ ನೋಡಿ, ಆ ಒಬ್ಬ ವ್ಯಕ್ತಿಯ ಸತ್ಯತೆಯನ್ನು ನೋಡಿಕೊಂಡು ಎಷ್ಟೋ ವಿದ್ಯಾರ್ಥಿನಿಯರು ಬಂದು ಪ್ರೊಟೆಸ್ಟ್ ಮಾಡತ್ತಾರೆ. ಇವಾಗ 21 ದಿನಗಳ ಕಾಲ ಸೋನಮ್ ವಾಂಗ್ಚು ಉಪವಾಸ ಇದ್ದಾದ್ಮೇಲೆ ಈಗ ಈ ಅಭಿಜಿತ್ ದೀಪ್ಕೆ ಏನು ಮಾಡ್ತಾ ಇದ್ದಾರು, ಆ ಒಬ್ಬ ವ್ಯಕ್ತಿನ ಕೆಳಗಿಳಿಸಕತ್ತಾನ. ಅಂತಂದ್ರೆ ನಿಮ್ದು 21 ದಿನದ ಉಪವಾಸ ಮುಗಿದ್ರಿ, ಈಗ ನಿಮ್ದು ಅವಶ್ಯಕತೆ ಇಲ್ಲ ಅನ್ನೋರಂಗ ಅವನು ಹೇಳಾನ. ಅದಕ್ಕೆ ಸೋನಮ್ ವಾಂಗ್ಚು ರಿಪ್ಲೈ ಏನು ಮಾಡಿದಾನಂತಂದ್ರೆ, ನಾನು ವಿದ್ಯಾರ್ಥಿಗಳಿಗೆ ಯಾರು ತೀರ್ಕೊಂಡಿದ್ದಾರಲ್ಲ ಅವರಿಗೆ 1 ಕೋಟಿ ರೂಪಾಯಿ ಸಿಗಬೇಕಂತೇಳಿ ಡಿಮ್ಯಾಂಡ್ ಮಾಡಿತ್ತು ಗೌರ್ಮೆಂಟಿಂದ. ಅದು ಇನ್ನೂ ಮಟ್ಟನೂ ರೆಕಮೆಂಡ್ ಆಗಿಲ್ಲ. ಆಮೇಲೆ ಈ ಒಂದು ವಿದ್ಯಾರ್ಥಿಗಳ ನೀಟ್ ಎಕ್ಸಾಮ್ಗೆ ಸಪೋರ್ಟ್ ಆಗಬೇಕಾಗಿತ್ತು, ಸೊ ಅದು ಇನ್ನೂ ಆಗಿಲ್ಲ ಅಂತೇಳಿ ಹೇಳಾಕತ್ತ ನೀವು. ಆದರೆ ಅಭಿಜಿತ್ ದೀಪ್ಕೆ ಏನು ಮಾಡ್ತಾ ಇದ್ದಾನೆ, ಇವಾಗ ಪ್ರೊಟೆಸ್ಟರ್ಸು ಬ್ಯಾಕ್ ಬೋನ್ ಆಗಿ ಅವನ ಹತ್ರ ಎಲ್ಲರೂ ಇದ್ದಾರೆ. ಆದರೆ ಇಲ್ಲಿ ಸೋನಮ್ ವಾಂಗ್ಚು ಅವರನ್ನು ಹೆಂಗೆ ಇಳಿಸ್ಬೇಕು ಅಂಥೇಳಿ ಈಗ ಪ್ಲ್ಯಾನ್ ಮಾಡತ್ತಾನೆ. ನೋಡ್ರಿ, ಒಂದು ರಾಜಕೀಯ ಯಾವ ರೀತಿ ಎಷ್ಟು ನಿಕೃಷ್ಟ ಸ್ಥಿತಿಗೆ ಹೋಗೈತಿ ಅಂದ್ರೆ, ಯಾವ ವ್ಯಕ್ತಿಯ ಅಡಿಪಾಯದಿಂದ ಆರಂಭ ಆಗಿದ್ದು ಪ್ರತಿಭಟನೆ, ಆ ವ್ಯಕ್ತಿಯನ್ನೇ ಇವನು ಕಳ್ಸಾಕತ್ತಾನ. ಸೋನಮ್ ವಾಂಗ್ಚು ಅವರು ಹಾಸ್ಪಿಟಲಲ್ಲಿ ಇದ್ದಾಗ ನಾನೀಗ ಆರಾಮದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಹೇಳಿದ್ದಾರೆ. वीडियो नोಡ್ಕೊಂಬರ್ರಿ. साथियों, मैं अभी भी ज़िंदा ही हूँ. ये 25वां दिन है मेरे अनशन का. 25वें दिन तक लगभग मेरा 11 किलो वज़न कम हुआ है और काफ़ी मांसपेशियाँ कम होने लगी हैं, मगर ठीक ही हूँ. कल मैं रात को यहाँ गुड़गांव के एक निजी अस्पताल में लाया गया हूँ सफदरजंग से, और मैं दाद देना चाहता हूँ उन सभी छात्रों को जिन्होंने इतने शांतिपूर्ण तरीके से खुद पर लाठियाँ खाते हुए वापस कोई हमला ना करते हुए, हालांकि बहुत उकसाने पर भी और कुछ तत्वों को पत्थर फेंकने के लिए लाए जाने पर भी आपने सब्र से काम लिया. ಸೊ ಈಗ ಅವರು ಆ ಒಬ್ಬ ವ್ಯಕ್ತಿ ಯಾವುದಕ್ಕೆ ಬ್ಯಾಕ್ ಬೋನ್ ಆಗಿದ್ದ, ಸ್ಟ್ಯಾಂಡ್ ಆಗಿದ್ದ ವಿದ್ಯಾರ್ಥಿಗಳ ಸಲುವಾಗಿ, ಆ ವ್ಯಕ್ತಿನ ಇಲ್ಲಿ ಇಳಿಸಾಕತ್ತ ನೀವು. ಅಭಿಜಿತ್ ದೀಪ್ಕೆ ಇವನ ಒಂದು ಕರಾಳ ಮುಖ ಎಕ್ಸ್ಪೋಸ್ ಮಾಡಿದ್ದಾರೆ ಈಗ ಎಲ್ಲ ಕಡೆನೂ. ನಿಜವಾಗ್ಲೂ ರೀ, ವಿದ್ಯಾರ್ಥಿಗಳನ್ನು ಮುಂದಿಟ್ಕೊಂಡು ಧರ್ಮದ ಪರವಾಗಿ ಆಗಿರ್ಬೋದು, ಅಲ್ಲಿರೋ ಅಧಿಕಾರಿಗಳ ಪರವಾಗಿ ಆಗಿರ್ಬೋದು, ಇದರಲ್ಲಿ ಧರ್ಮೇಂದ್ರ ಅವರು ಬಹಳ ಮುಖ್ಯವಾದ ಒಂದು ಪಾರ್ಟನ್ನು ವಹಿಸ್ಕೊಂಡಿದ್ದಾರೆ. ಸೊ ಆ ಒಂದು ಪಾರ್ಟ್ ಏನಂತ ಹೇಳಿ ನಿಮ್ಗೆ ನಾನು ಲಾಸ್ಟ್ ಒಳಗೆ ಹೇಳ್ತೇನೆ. ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕ್ರಿ ಅವರನ್ನು, ಸಿಕ್ಕಾಪಟ್ಟೆ ಭಾಳ ಇಂಪ್ರೆಸಿವ್ ಆಗಿದ್ದಾರೆ. ಸೊ ಇದು ಸೋನಮ್ ವಾಂಗ್ಚು ಅವರನ್ನು ಯಾವ ರೀತಿ ಹಿಂದೆ ತೆಗಿಬೇಕು, ಯಾವ ರೀತಿ ಇಳಿಸ್ಬೇಕಂತ ಹೇಳಿ ದೀಪ್ಕೆ ಅವರು ಬಹಳ ಪ್ಲಾನ್ ಮಾಡಕತ್ತಾರೆ ಈ ಒಂದು ವಿಷಯದೊಳಗೆ. ಇನ್ನೊಂದು ಅಲ್ಲ, ಒಂದು ಪ್ರೊಟೆಸ್ಟನ್ನು ಮಾಡಬೇಕಂದ್ರೆ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಇವನ್ ನಾನೇ ತಗೊಳ್ರಿ, ಆ ಪ್ರೊಟೆಸ್ಟ್ ಲೀಗಲ್ ಐತಪ್ಪ ಅಥವಾ ಆ ಒಂದು ಪ್ರೊಟೆಸ್ಟಿಗೆ ವ್ಯಾಲ್ಯೂ ಐತೆ ಅಂತಂದ್ರೆ ನಾನು ಹೋಗಿ ಪ್ರೊಟೆಸ್ಟ್ ಮಾಡೋಕ್ಕೆ ನಿಲ್ತೀನಿ, ಹೋರಾಟ ಮಾಡೋಕ್ಕೆ ನಿಲ್ತೀನಿ. ಅದನ್ನು ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು 1 ಲಕ್ಷ ಫಾಲೋವರ್ಸ್ ಬರ್ರಿ, 1 ಲಕ್ಷ ಪೀಪಲ್ಸ್ ಬರ್ರಿ ನೀವು ಪ್ರೊಟೆಸ್ಟ್ ಮಾಡೋಕ್ಕೆ. ನೋಡ್ರಿ, ಪ್ರೊಟೆಸ್ಟ್ ಅನ್ನೋದು ಮನಸ್ಸಿನಿಂದ ಬರಬೇಕು. ನಾನು ಹೋಗಬೇಕು, ನಾನು ಪ್ರೊಟೆಸ್ಟ್ ಮಾಡಬೇಕು ಅಂತ ಅದನ್ನು ಬಿಟ್ಟು ಭಿಕ್ಷೆ ಬಿಡೋದಲ್ಲ ಅಂದಂಗೆ. ಮತ್ತು ಇನ್ನೊಂದು, ಬಿ ಜೆ ಪಿಯವರನ್ನು, ಯಾರು ಬಿ ಜೆ ಪಿ ಫಾಲೋವರ್ಸ್ ಇದ್ದೀರಲ್ಲ ನೀವು, ಅವ್ರನ್ನ ಫಸ್ಟ್ ನೀವು ಅನ್ಫಾಲೋ ಮಾಡಿರಿ ಅಂತೇಳಿ ಹೇಳಕತ್ತ ನೀವು. यस, अभी आप सुबह उठते ही देख रहे होंगे कि हमारे फॉलोअर्स अब बीजेपी से भी ज़्यादा हो चुके हैं. बीजेपी को इतने 8 मिलियन फॉलोअर्स बनाने में 14 ईयर्स लग गए थे. इन्होंने ना जाने कितने करोड़ों रुपए फूके हैं इसमें. तो अब हमारा नेक्स्ट टारगेट है कि कुछ भी करके हमें बीजेपी के फॉलोअर्स कम करने हैं, क्योंकि ये वो लोग हैं जिन्होंने तुमसे तुम्हारा फ्यूचर छीन लिया है, तुमसे तुम्हारी जॉब्स छीन लिए. आज इनके कारण तुम्हारी लाइफ ख़राब है. तो जितने भी लोग हैं, जितने भी लोग इस मूवमेंट में शामिल हुए हैं,
उन सभी का काम है कि अभी के अभी बीजेपी को अनफॉलो करो। उन्हें बता दो कि अगर वो तुम्हारे लिए जॉब्स प्रोवाइड नहीं कर सकते। ಇಂತಹ ಚೀಪ್ ಟ್ರಿಕ್ಸ್ ನಡೆಸೋದು ಯಾಕಂತ ಅದೇ ಹೇಳ್ತಾರೆ ನೋಡ್ರಿ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಡ್ರಿ. ಈ ರಾಜಕೀಯದೊಳಗೆ ಬೀಳಕ್ಕೆ ಹೋಗ್ಬೇಡ್ರಿ. ಇವರು ನಿಮ್ಮನ್ನು ದಾಳವಾಗಿ ಬಳಸ್ಕೊಳಕತ್ತಾರ ತಮ್ಮ ಒಂದು ಉಪಯೋಗಕ್ಕೆ ಸಲುವಾಗಿ. ವಿಚಾರ ಮಾಡಿರಿ, ಟೆರರಿಸ್ಟು ಸನಾತನ ಧರ್ಮದ ಬಗ್ಗೆ ಆಗಿರ್ಬೋದು, ಅಲ್ಲಿರೋ ಧರ್ಮದ ವಿರೋಧಿಗಳಾಗಿರ್ಬೋದು, ಬೇರೆ ದೇಶದ ಫ್ಲ್ಯಾಗ್ಸ್ ಆಗಿರ್ಬೋದು, ಇವನ್ನೆಲ್ಲ ಯಾಕ್ರಿ ಮಾಡ್ತಾರೋ? ಎಲ್ಲರಿಗೂ ನಾಲೆಜ್ ಐತಿ, ಇದನ್ನು ಡೆಪ್ತಾಗಿ ಥಿಂಕ್ ಮಾಡಿರಿ. ಇವರ ಒಂದು 3 ಬೇಡಿಕೆಗಳು ಏನಪ್ಪ, ಇವರ ಸ್ಪೋಕ್ಸ್ ಪರ್ಸನ್ಸ್ ಹೋಗಿದಾರಲ್ಲಿ. ಆ 3 ಬೇಡಿಕೆಗಳು ಏನಂತಂದ್ರೆ, ಒಂದು ತೀರ್ಕೊಂಡವರ ಮಕ್ಕಳಿಗೆ ಪೇರೆಂಟ್ಸಿಗೆ ಫ್ಯಾಮ್ಲಿಗೆ 1 ಕೋಟಿ ರೂಪಾಯಿ ಕೊಡಬೇಕಂತ, ಮತ್ತು ಇನ್ನೊಂದು ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಬೇಕು, ಮತ್ತು ಇನ್ನೊಂದು ಈ ಒಂದು ಸೋನಮ್ ವಾಂಗ್ಚೂರ್ನ ಪ್ರೈವೇಟ್ ಹಾಸ್ಪಿಟಲ್ಗೆ ಹಾಕಬೇಕು ಅಂಥೇಳಿ ಇವರ ಒಂದು ಡಿಮ್ಯಾಂಡ್ಸ್ ಐತಿ. ಸೊ ಈ ಡಿಮ್ಯಾಂಡ್ಸು ಎಲ್ಲವೂ ಕರೆಕ್ಟ್ ಐತ್ರಿ. ಲಾಸ್ಟಿಗೆ ಏನು ಹೇಳಿದಾರವರು, ಡೆಲ್ಲಿ ಪೊಲೀಸರು ಇವ್ರ ಮೇಲೆ ಯಾವುದೇ ರೀತಿ ಹೊಡೆಯೋ ಹಂಗಿಲ್ಲ. ಅಲ್ಲ, ಗೌರ್ಮೆಂಟ್ ಕಸ್ಟಡಿಯಾಗಿರೋ ವೆಹಿಕಲ್ಸನ್ನು ಹಿಗ್ಗಾಮುಗ್ಗ ಬಡಿಯಾಕತ್ತಾರೆ ಇವ್ರನ್ನೇನು ಮಾಡಬಾರ್ದು, ಇವ್ರನ್ನೂ ಹೊಡಿಬಾರ್ದು ಅಂದ್ರೆ ಥಿಂಕ್ ಮಾಡಿರಿ. ತಮ್ಮ ಒಂದು ಸೆಕ್ಯೂರನ್ನು ಮಾಡ್ಕೊಳಕತ್ತಾರಂತಂದ್ರೆ ಆ ಪ್ರೊಟೆಸ್ಟು ಕೂಡ ಅಷ್ಟೇ ನಿಯಮಬದ್ಧವಾಗಿ ಸೈಲೆಂಟ್ ಮೂಲಕ ಮೌನವಾಗಿ ನಡಿಬೇಕಿತ್ತು. ಇಷ್ಟು ಗಲಭೆ ಗೊಂದಲ ಧರ್ಮ ಯಾಕೆಲ್ಲ ತರಬೇಕಿತ್ತು? ಇಷ್ಟೆಲ್ಲ ಇವರು ಹೇಳ್ತಾ ಇದ್ದಾರಂತಂದರೆ ಅದರಲ್ಲಿ ಇವಾಗ ಏನಾಗತ್ತೈತಿ, ಸೋನಮ್ ವಾಂಗ್ಚೂರ್ನೇ ಕೆಳಗಿಳಿಸುವಂಥ ಪ್ರಯತ್ನ ಆಗೈತೆ. ಯಾಕಂದರೆ ಎಲ್ಲರೂ ಬಂದುಬಿಟ್ರೆ ಸೆಲೆಬ್ರಿಟೀಸ್ಗಳು, ಪೊಲಿಟಿಕ್ಸ್ ಅವರು. ಈಗ ಅವ್ರ ಅವಶ್ಯಕತೆ ಇಲ್ಲ, ಸ್ಟಾರ್ಟಿಂಗ್ ಬೇಕಾಗಿತ್ತು. ಈಗ ಯಾವಾಗ ಪ್ರಕಾಶ್ ರೈ ಅವ್ರನ್ನ ತೆಗಿತಾರಂತ ಇಡೋನು. ಈ ಒಂದು ಡಿಮ್ಯಾಂಡ್ಸನ್ನು ತೊಗೊಂಡು JP ನಡ್ಡಾ ಅವ್ರ ಮನೆಗೆ ಹೋಗಿ ಇದನ್ನೆಲ್ಲ ಲೀಗಲಿಯಾಗಿ ಅಪ್ರೂವಲ್ ಮಾಡಿಸ್ಕೊಂಡು ಬಂದಾರ. ಇದು ಅಪ್ರೂವಲ್ಲು ಆಗೋ ಒಂದು ಸ್ಟೇಜ್ ಒಳಗೆ ಆಗೈತೆ ಅಂತ ಹೇಳ್ಬೋದು. ಸೊ ಇನ್ನೂ ಮಟನ್ 1 ಕೋಟಿ ಹೋಗೈತಿ ಇಲ್ಲ ಅಂತ ಅನ್ನೋದು ಸೋನಮ್ ವಾಂಗ್ಚೂರ್ಗೆ ಕನ್ಫರ್ಮೇಷನ್ ಇಲ್ಲ. ಅದಕ್ಕೆ ಅದು ಬಂದೈತೋ ಇಲ್ಲ ಅನ್ನೋ ಮಾತನ್ನು ಕೇಳುವಾಗ ಇವರು ಈ ಒಂದು ಮಾತನ್ನು ಹೇಳಿದ್ದಾರೆ, ಯಾರು, ಅಭಿಜಿತ್ ದೀಪ್ಕೆ ಅವರು. ಸೊ ಈ ಒಂದು ಎಲ್ಲವನ್ನು ಪರಿಶೀಲನೆ ಮಾಡಿದಾಗ ಅಭಿಜಿತ್ ದೀಪ್ಕೆಗೆ ಬೇಕಾಗಿರೋದೇನು, ವಿದ್ಯಾರ್ಥಿಗಳ ಭವಿಷ್ಯ ಅಲ್ಲ, ಜನ ಸೇರಬೇಕು. ಬಹಳ ಮಂದಿ ರಾಜಕೀಯರು ಇವರ ಜೊತೆ ಸಾಥ್ ಕೊಡಬೇಕು. ಅದ್ರಾಗಾರ ರಾಹುಲ್ ಗಾಂಧಿ ಒಬ್ಬರು ಹೋದರು ಗೃಹ ಮನೆಗೆ, ಅಲ್ಲಿ ಹೋದಾಗ ಪ್ರತಿಭಟನೆ ಮಾಡಿದ್ರು, ಧರಣಿ ಮಾಡಿದ್ರು, ಅವ್ರಿಗೆ ಅಲ್ಲಿ ಒಂದು ಅಡ್ವಾಂಟೇಜ್ ಆಗಿ ಸಿಕ್ತು. ಸೊ ಇಂಥ ಸಣ್ಣ ಪುಟ್ಟಗಳು ಯಾಕೆ ಬೇಕಂತ ಅವ್ರಿಗೆ. ನಾನು ನಿಮ್ಗೆ ಹೇಳಿದೆ, ಧರ್ಮೇಂದ್ರ ಪ್ರಧಾನ್ ಅವರು ಬಹಳ ಗ್ರೇಟ್ ಜಾಬ್ ಮಾಡಿದ್ದಾರೆ ಇವರು ಅಂತೇಳಿ. ಏನು ಒಂದು ಆ ವಿಷಯ ಯಾಕಷ್ಟು ಅಪ್ರಿಷಿಯೇಟ್ ಅಂತಂದ್ರೆ, ಅವರು ರಿಸೈನ್ ಮಾಡ್ತಾರೋ ಅದ್ರ ಸಂಬಂಧ ನಾನು ಹೇಳಕತ್ತೀನಂತಲ್ಲ. ಪರ್ಸ್ನಲಿ ನಾನು ನೋಡಿದ್ದು ಕೆಲವೊಂದು ಇನ್ಫಾರ್ಮೇಷನ್ ಪ್ರಕಾರ ಅವರು ಮುಂಚೆ ಇದ್ದ ಸಿಲೆಬಸ್, ನೀಟ್ ಸಿಲೆಬಸ್ ಒಳಗೆ ಮೊಘಲರಾಗಿರ್ಬೋದು, ಆಮೇಲೆ ಅಲಾವುದ್ದೀನ್ ಖಿಲ್ಜಿ ಅವರು ಇವರು ಅಂಥೇಳಿ ಸಾಮಾನ್ಯ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ದಾಗಿರ್ಬೋದು. ಸೊ ಈ ಥರ ಹಿಸ್ಟ್ರಿಗಳನ್ನು ನಾವು ತಿಳ್ಕೊತಿದ್ವಿ. ಆದರೆ ಇವರು ಮುಖ್ಯವಾಗಿ ಏನನ್ನು ಅಳವಡಿಸಿದಾರಂತಂದರೆ, ಫಸ್ಟಾಗಿ ಹೇಳ್ಬೇಕಂತಂದರೆ ಛತ್ರಪತಿ ಶಿವಾಜಿ ಅವರ ಒಂದು ಲೆಸನ್ ಐತಿ ಇದ್ರೊಳಗೆ, ಸಿಲೆಬಸ್ಸನ್ನು ಆ್ಯಡ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಮಿಲಿಟ್ರಿಗಳು ಪಡ್ತಾ ಇರೋ ಪಾಡ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಯೋಧರ ಒಂದು ಪ್ರತಿಭಟನೆ ಬಗ್ಗೆ ಹೇಳಿದ್ದಾರೆ. ನಮ್ಮ ಸನಾತನ ಧರ್ಮವನ್ನು ಈ ನೀಟ್ ಒಂದು ಸಿಲೆಬಸ್ ಒಳಗೆ ಅಳವಡಿಸ್ತಾರೆ. ಸೊ ಈ ನೀಟ್ ಸಿಲೆಬಸ್ಸನ್ನು ತಗೊಂಡು ಆಮೇಲೆ ಇವರು ರಿಲಿಜನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ, ಒಂದು ಥಿಂಕ್ ಮಾಡಿರಿ ನೀವು. ಈಗ ಈ ನೀಟ್ ಎಕ್ಸಾಮ್ ಅಂದರೆ NTA ಇಂದ ನಡೀತೈತಿ. ಸೊ NTA ಅಂತಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಈ ಒಂದು ಹೆಡ್ ಯಾರಿದಾರಪ್ಪ ಅಂತಂದ್ರೆ ಅಲ್ಲಿ ಪ್ರದೀಪ್ ಕುಮಾರ್ ಜೋಶಿ ಅವರು NTAದ ಹೆಡ್ ಅದಾರ. ಸೊ ಅವ್ರಿಗೆ ಹೋಗಿ ನೇರವಾಗಿ ಯಾವುದೇ ಒಂದು ಪ್ರೆಷರ್ ಹಾಕಿಲ್ಲ ಅವರು. ಆದರೆ ಡೈರೆಕ್ಟ್ ಅವ್ರು ಧರ್ಮೇಂದ್ರ ಪ್ರಸಾದ್ಗೆ ಹೋಗೋತಾರಂತಂದ್ರೆ, ಇಲ್ಲಿ ಧರ್ಮೇಂದ್ರ ಪ್ರಸಾದ್ ಇಳಿಬೇಕು ಇಳಿಲಿಲ್ಲ ಅದು ಸೆಕೆಂಡರಿ. ಆದರೆ ಅವ್ರು ಹಾಕಿರೋ ಒಂದು ಸಿಲೆಬಸ್ ಪ್ರಕಾರ ಆ ಒಬ್ಬ ಹೆಣ್ಮಗಳು ಧರ್ಮವನ್ನು ಪ್ರಚಾರ ಮಾಡ್ತಾ ಇದ್ದಾಳೆ. ಆಮೇಲೆ ಇಲ್ಲಿ ಕೂಡ ಟೆರರಿಸ್ಟ್ಗಳು ಬರಾಕತ್ತಾರೆ. ಸೊ ಇವನ್ನೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಸಿಲೆಬಸ್ಸು ಕೂಡ ಎಲ್ಲೋ ಕಂಪೇರ್ ಆಗುತ್ತೆ ಅಂಥೇಳಿ ಅನ್ನಿಸ್ತೈತಿ. ಯಾಕಂತಂದ್ರೆ ಇವಾಗ ಧರ್ಮೇಂದ್ರ ಪ್ರಧಾನ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂತಂದ್ರೆ ಮುಂಚೆ ಇದ್ದ ಸಿಲೆಬಸ್ಸನ್ನೆಲ್ಲ ತಿಳಿದು ಇವಾಗಿನ ಜನರಲ್ ಹುಡುಗರಿಗೆ ಎಲ್ಲ ನಾಲೆಜ್ ಇರಬೇಕು. ಛತ್ರಪತಿ ಶಿವಾಜಿಯವರು ಏನು ಮಾಡಿದರು, ಮಿಲಿಟ್ರಿಗಳ ಅವ್ರದ್ದು ಫೆಸಿಲಿಟಿ ಏನು. ಸೊ ಈ ರೀತಿ ಎಲ್ಲ ಎಕ್ಸ್ಪ್ಲನೇಷನ್ಸ್ ಐತವ್ರು. ನಿಜವಾಗ್ಲೂ ಇದನ್ನೆಲ್ಲ ನೋಡಿದ್ರೆ ಇದು ಬಹಳ ಒಂದು ಗ್ರೇಟ್ ಜಾಬ್ ಅಂತ ಅನ್ನಿಸ್ತದೆ. ಸೊ ಇದು ಈ ಒಂದು ಧರ್ಮೇಂದ್ರ ಪ್ರಧಾನ್ ಅವರು ತೊಗೊಂಡಿರೋ ಒಂದು ಡಿಸಿಷನ್ನು ಚಾಲನೆಗೆ ಕೊಡಿಸಿದ್ದಾರೆ. ಆಮೇಲೆ ಸಿಲೆಬಸ್ನ ಒಳ್ಳೆ ರೀತಿ ಒಳಗೆ ಧರ್ಮದ ಪ್ರಕಾರವಾಗಿರ್ಬೋದು, ನಮ್ಮ ಭಾರತೀಯ ಪರಂಪರೆಯನ್ನು ತಿಳ್ಕೊಬೇಕಂತ ಆಗಿರ್ಬೋದು, ಒಳ್ಳೆಯ ನಡಿಗೆಯನ್ನು ನಡೆದಿದ್ದಾರೋ. ನಿಜವಾಗ್ಲೂ ಇದಕ್ಕೊಂದು ಅಪ್ರಿಷಿಯೇಟ್ ಮಾಡ್ತಾನೆ. ಇನ್ನು ಎಕ್ಸಾಮದ ಬಗ್ಗೆ ರಿಸೈನ್ ಮಾಡೋದಂತ ಇದೆಯಲ್ಲ, ಆಬ್ವಿಯಸ್ಲಿ ಅವ್ರು ಮಾಡಲೇಬೇಕು. ಯಾಕಂತಂದರೆ ಅವ್ರ ಹತ್ತಿರ ಇರುವಂತಹ ತಪ್ಪು ಬೇರೆ ಎಲ್ಲೂ ಆಗಿಲ್ಲ ಅಂತೇಳಿ
ಮೈ ಒಪಿನಿಯನ್. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅಭಿಜಿತ್ ಈಪ್ಕೆನ ಸ್ವಲ್ಪ ಥಿಂಕ್ ಮಾಡಿ ನೋಡ್ರಿ ನೀವು. ಇಂತಹ ರಾಜಕೀಯವಾಗಿ ಅವನು ಆಟ ಆಡಕತ್ತಾನಂತಂದ್ರೆ ನಿಜವಾಗ್ಲೂ ಅವನು ರಾಜಕೀಯಕ್ಕೆ ಬಂದ ಮೇಲಂತೂ ನಿಜವಾಗ್ಲೂ ಸರ್ವನಾಶ ಮಾಡ್ತಾನೆ ರೀ ಎಲ್ಲನೂ. ಎಲ್ಲ ಸಪೋರ್ಟ್ ರೀ, ವಿಚಾರ ಮಾಡಿರಿ. ಮೋದಿ ಒಬ್ಬರನ್ನ ಇಳಿಸೋಕ್ಕೆ JDS, ಕಾಂಗ್ರೆಸ್, CJP ಎಲ್ಲವೂ ಬಂದೈತಂದ್ರೆ ವಿಚಾರ ಮಾಡಿರಿ. ನಮ್ಮ ಮೋದಿಯವರ ಒಂದು ನಡಿಗೆ ಎಷ್ಟು ಸ್ಟ್ರಾಂಗ್ ಐತಂತ ಹೇಳಿಬಿಟ್ಟು ಅದೇ ಹೇಳ್ತಾರಲ್ರಿ. ನಾ ಹಂಗಂತ ಹೇಳಿಬಿಟ್ಟು BJP ಸಪೋರ್ಟ್ ಅಂತಲ್ಲ, ಆದರೆ ನೋಡ್ರಿ ಸ್ವಲ್ಪ ಥಿಂಕ್ ಮಾಡಿರಿ, ಪಾಸಿಟಿವ್ ಆಗಿ ನೋಡ್ರಿ. ಎಷ್ಟೆಲ್ಲ ಅವ್ರು ನಮ್ಮ ಭಾರತ ದೇಶ ಯಾವ ಸ್ಥಾನಕ್ಕಿತ್ತು, ಯಾವ ಸ್ಥಾನಕ್ಕೆ ಬಂದೈತಿ ಇವಾಗ. ಎಷ್ಟು ಸ್ವಚ್ಛ ಭಾರತ ಅಭಿಯಾನ ಆಗಿರ್ಬೋದು. ಹಳ್ಳಿಗಳೊಳಗೆ ಹೋಗೋಕೆ ಹಿಂಜರಿತಿದ್ರಲ್ಲಿ, ಈಗ ಹಳ್ಳಿಗಳೊಳಗೆ ಎಷ್ಟು ಡೆವಲಪ್ಮೆಂಟ್ ಆಗಕತ್ತೈತಿ. ಕಾರಣ ಯಾರು ಅದಕ್ಕೆ? ಸೊ ಎಲ್ಲನೂ ಲೂಪ್ನ ಜಾಯಿಂಟ್ ಮಾಡಿ ನೋಡ್ರಿ ನೀವು. ಇದ್ರೊಳಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂಥೇಳಿ ಗೊತ್ತಾಗ್ತಿದೆ. ಮತ್ತು ಇನ್ನೊಬ್ರು ಕೆಲವೊಬ್ರು ಹೇಳ್ತಿದ್ದು, ನಾ ಇನ್ಸ್ಟಾಗ್ರಾಮ್ ಒಳಗೆ ಹಾಕಿದ್ದೆ ವಿಡಿಯೋ. ಅದರಲ್ಲಿ ನೀನೆಷ್ಟು ದುಡ್ಡು ತೊಗೊಂಡಿದ್ಯಾ, ನೀನೆಷ್ಟು ಅಮೌಂಟ್ ಇಸ್ಕೊಂಡಿದ್ಯಾ, BJP ಸಪೋರ್ಟ್ ಮಾಡ್ತಿದ್ದೀನಿ. ನೋಡ್ರಿ, ಸತ್ಯಗಳನ್ನು ಹೇಳೋಕ್ಕೆ ದುಡ್ಡು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾ ಒಂದು ಮಾತು ಹೇಳ್ತೀನಿ ಕೇಳ್ರಿ, ನಿಮಗೆ ಕಣ್ಣಿಗೆ ಕಾಣಕತ್ತೈತಿ ಎಂಥ ಮಬ್ಬದಿರಿಲ್ಲ, ಮಬ್ಬಿಲ್ಲ. ನೀವು ಭಾಳ ಶಾಣೆನೇ ಅದಿರಿ, ನೀವು ಕಣ್ಣು ಮುಂದೆ ಕಾಣ್ತೈತಿ. ಮತ್ತೆ ಯಾಕದ ಮ್ಯಾಲೆ ಲೀಗಲಾಗಿ ಲೇಬಲ್ ಹಚ್ಚೋದು BJP ಅವ್ರು ಅದಿರಿ ಏನ್ರಿ ನೀವು, ನಿಮ್ಗೆ ರೊಕ್ಕ ಕೊಡ್ತಾರೇನ್ರಿ? ಯಾಕಪ್ಪ ತಮ್ಮ ಕಣ್ಣು ಮುಂದೆ ಕಾಣಕತ್ತೈತಿಲ್ಲ ನಿನಗೆ? ಇಲ್ಲಿ ಏನಾಗಕತ್ತೈತೆ ಅಂತ ಹೇಳಿಬಿಟ್ಟು ಟೆರರಿಸ್ಟ್ಗಳು ಯಾಕೆ ಬಂದ್ರೆ, ಧರ್ಮದ ಬಗ್ಗೆ ಯಾಕೆ ಹೇಳಿದ್ರು? ಥಿಂಕ್ ಮಾಡಿ ನೋಡಲೇ. ಸೊ ಇದು ಆಗ್ತಾ ಇರೋ ಒಂದು ಸಿಚುವೇಶನ್ಸ್. ಸೊ ಇಂಥ ಮಂದಿ ಭಾಳ ಬೊಗಳ್ತಾ, ಅದೇ ಹೇಳ್ತಾರಲ್ಲ, ನಾಯಿಗಳು ಬೊಗಳ್ಕೊಂತ ಹೋಗ್ತಿರ್ತಾವೆ ಹಿಂದೆ, ನಾವು ಹಂಗೆ ಮುಂದೆ ನಡೆಯೋದು. ಸೊ ಇವು ನಾಯಿಗಳು ಬೊಗಳ್ತಾವೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ನಾನು. ಜಸ್ಟ್ ಈಗ ನಿಮಗೆ ನಾನು ಕಾಣೋ ಇನ್ಫಾರ್ಮೇಷನು, ನನಗನ್ಸಿರೋ ಸತ್ಯ ಅದನ್ನು ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ಯಾವುದೇ ಒಂದು ರೊಕ್ಕ ತೊಗೊಂಡು ಅದು ಇದು ಅಂಥ ಬುದ್ಧಿ ನನಗಿಲ್ಲ. ನಾನು ಒಂದು ಶಿಕ್ಷಕಿ ಇದ್ದೀನಿ ರೀ, ನನಗೂ ಕೂಡ ಒಂದು ಎಥಿಕ್ಸ್ ವ್ಯಾಲ್ಯೂಸ್ ಇದ್ದಾವೆ, ಅದಕ್ಕೆ ನಾನು ಪ್ರಾಮುಖ್ಯತೆಯನ್ನು ಕೊಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್. जिस तरह अभी प्रोटेस्ट चल रहा है उस तरह वो बिल्कुल पॉलिटिकल रिलेटेड लग रहा है, तो उसके रिलेटेड मैं उसका समर्थन नहीं करती हूँ। हमें तो तब तक अच्छा लग रहा था जब तक ये पेपर लीक को लेके हो रहा है या फिर फेयर एग्जामिनेशन को लेके हो रहा है, बट अगर ये पॉलिटिकल इश्यूज़ या फिर रिलीजन से जुड़ रहा है तब फिर मैं इसके कम्प्लीटली अगेंस्ट हूँ। अभी जो दिल्ली में प्रोटेस्ट हो रहा है वो धीरे धीरे पॉलिटिकल साइड में जा रहा है। बहुत सारे अलग अलग पार्टी के बहुत बड़े बड़े लीडर सब उसमें अपना आ रहे हैं, सपोर्ट गेन कर रहे हैं। ये पूरा पॉलिटिकल होते जा रहा है, जो कि एकदम सही नहीं। मैं इसका समर्थन नहीं अभी करूँगा क्योंकि ये पॉलिटिकल होते जा रहा है। दिल्ली में जो प्रोटेस्ट चल रहा है वो स्टूडेंट्स के लिए जो भी मतलब किया जा रहा है, आई सपोर्ट की मतलब लीक नहीं होना चाहिए पेपर, और जो भी एजुकेशन रिफॉर्म है वो आना चाहिए। बट मैं उसके अराउंड जो पॉलिटिक्स हो रहा है उसको सपोर्ट नहीं करता। तो पुलिस वाले ने मुझे बचा के निकाला है यहाँ से। ये सच में कॉकरोच है, इन्होंने सही नाम रखा है कॉकरोच। ये बहुत जल्दी मसले जाएंगे, क्योंकि ये जो कर रहे हैं ना मीडिया के साथ, नॉर्मल पीपल के साथ, ये कुछ नहीं है। ये सिर्फ एजुकेशन का बहाना लेके बैठे हैं। विदेश से फंडिंग आ रही है, इन्हें खाना मिल रहा है, ये यहाँ पे बैठ के खा रहे हैं, इन्हें कुछ नहीं परवाह। ये लोग बस, इनको ये है कि सरकार गिरानी है, सब पैसे मिले हुए हैं, एंटी नेट